ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಆಗ್ತಾರಾ ಬಾಂಗ್ಲಾದ ನೂತನ ನಾಯಕ? ಶೇಖ್ ಹಸೀನಾ ನಂತರ ಬಾಂಗ್ಲಾದೇಶದ ಪ್ರಧಾನಿ ಯಾರಾಗುತ್ತಾರೆ ಎಂಬ ಕುತೂಹಲ ಇದ್ದೇ ಇದೆ. ಹಿಂಸಾತ್ಮಕ ತಿರುವು ಪಡೆದಿದ್ದ ಪ್ರತಿಭಟನೆಗಳ ನಂತರ 76 ವರ್ಷದ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ದೇಶ ತೊರೆದಿದ್ದಾರೆ. ಅವರ ರಾಜೀನಾಮೆಯ ನಂತರ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಮಿಲಿಟರಿ ಸ್ವಾಧೀನವನ್ನ ತಳ್ಳಿ ಹಾಕಿದ್ದು ಮಧ್ಯಂತರ ನಾಗರಿಕ ಸರ್ಕಾರ ರಚಿಸುವುದಾಗಿ ಘೋಷಿಸಿರುವುದು ಮಹತ್ವದ ಬೆಳವಣಿಗೆ. ಆದರೆ ಹೊಸ ನಾಯಕ ಯಾರಾಗಲಿದ್ದಾರೆ ಎಂಬ ಕುತೂಹಲ ಇರುವಾಗಲೇ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರನ್ನಾಗಿಸಬೇಕೆಂಬ ಒತ್ತಾಯ ವಿದ್ಯಾರ್ಥಿ ಮುಖಂಡರಿಂದ ಕೇಳಿಬಂದಿತ್ತು. ಅದಕ್ಕೆ ಅವರು ಸಮ್ಮತಿಸಿದ್ದಾರೆ. ಯಾರು ಈ ಮೊಹಮ್ಮದ್ ಯೂನುಸ್? ಯೂನುಸ್ ಖ್ಯಾತ ಅರ್ಥಶಾಸ್ತ್ರಜ್ಞ. ತಮ್ಮದೇ ಆದ ಮೈಕ್ರೋ ಫೈನಾನ್ಸ್ ಪರಿಕಲ್ಪನೆ ಮೂಲಕ ಲಕ್ಷಾಂತರ ಜನರನ್ನ ಬಡತನದಿಂದ ಮೇಲೆತ್ತಿದ ಹೆಗ್ಗಳಿಕೆ ಅವರದ್ದಾಗಿದೆ. ಸಣ್ಣ ಸಾಲ ಎಂಬ ಪರಿಕಲ್ಪನೆ ಮೂಲಕ ಬಡವರ ಬ್ಯಾಂಕರ್ ಎಂದೇ ಯೂನುಸ್ ಚಿರಪರಿಚಿತರಾಗಿದ್ದರು. ಮೊಹಮ್ಮದ್ ಯೂನುಸ್ ಜನಿಸಿದ್ದು ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ 1940 ಜೂನ್ 28ರಂದು. ಢಾಕಾ ಯೂನಿವರ್ಸಿಟಿಯಲ್ಲಿ ಅವರು ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದರು. ವೆಂಡರ್ಬಿಲ್ಟ್ ಯೂನಿವರ್ಸಿಟಿಯಿಂದ 1969ರಲ್ಲಿ PhD ಪದವಿ ಪಡೆದರು. 1983ರಲ್ಲಿ ಅವರು ಗ್ರಾಮೀಣ ಬ್ಯಾಂಕ್ ಸ್ಥಾಪಿಸಿದರು. ಆ ಮೂಲಕ ಸಾಲ ಮೂಲಭೂತ ಮಾನವ ಹಕ್ಕು ಎಂಬ ನಂಬಿಕೆಯನ್ನ ಹುಟ್ಟುಹಾಕಿದ್ರು. ಮೈಕ್ರೋ ಫೈನಾನ್ಸ್ನಲ್ಲಿನ ತಮ್ಮ ಸಾಧನೆಗಾಗಿ 2006ರಲ್ಲಿ ಯೂನುಸ್ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದರು. 2007ರಲ್ಲಿ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಬದಲಾವಣೆ ತರಲು ಬಯಸಿ ತಮ್ಮದೇ ಆದ ಸಿಟಿಜನ್ ಪವರ್ ಪಕ್ಷವನ್ನ ಸ್ಥಾಪಿಸುವ ಯೋಜನೆ ಬಗ್ಗೆ ಘೋಷಿಸಿದ್ದರು. ಆದರೆ 2008ರಲ್ಲಿ ಶೇಖ್ ಹಸೀನಾ ಅಧಿಕಾರಕ್ಕೆ ಮರಳಿದ್ದರಿಂದ ಯೂನುಸ್ ಅವರು ಹಲವಾರು ಕಾನೂನು ಸಿಕ್ಕುಗಳಲ್ಲಿ ಸಿಲುಕಿಕೊಳ್ಳುವಂತಾಯಿತು. ಶೇಖ್ ಹಸೀನಾ ದ್ವೇಷ ಕಟ್ಟಿಕೊಂಡಿದ್ದ ಯೂನುಸ್ ವಿರುದ್ಧ 190ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು. ಈಗ ಅವರು ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಲು ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಸಮ್ಮತಿಸಿದ್ದಾರೆ. ಮುಂದೆ ಏನಾಗುತ್ತೆ ಬಾಂಗ್ಲಾದೇಶದ ರಾಜಕಾರಣದಲ್ಲಿ ಎಂಬುದನ್ನ ಕಾದು ನೋಡಬೇಕಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.